ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಿಮ್ಮದು ಹೇರ್ ಗ್ರೋ ಆಗೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ. ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದು, ವಾಟರ್ ತಯಾರು ಮಾಡ್ಕೊಳ್ಳೋದು. ಇದನ್ನು ತಲೆಗೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು 1 ಅವರ್ ಅಥವಾ 2 ಅವರ್ ಬಿಟ್ಟು ನೀವು ತಲೆ ತೊಳ್ಕೊಬೋದು. 100% ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಕೂದಲು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೀತದೆ. ಇದಕ್ಕೆ ಬೇಕಾಗಿರೋ ಪ್ರದೇಶ ಒಂದು 2 ವಸ್ತುಗಳಿದ್ದರೆ ಸಾಕು. ಅವೆರಡರಿಂದ ನೀವು ಇದನ್ನು ತಯಾರು ಮಾಡ್ಕೋಬೋದು. ಅಂದರೆ ಇದನ್ನು ಮುಂಚೆನೇ ಹಿಂದಿನ ದಿನ ನೈಟ್ ನೆನೆ ಹಾಕಬೇಕು. ಆಮೇಲೆ ಬೆಳಗ್ಗೆ ಇದನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಯಾವುದು ಅಂತ ನಾನು ಹೇಳ್ತೀನಿ. ಆಮೇಲೆ ಹೊಸಬ್ರು ಯಾರಾದರೂ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರೋತ್ಸಾಹ ಸಿಗ್ತದೆ ಹೊರತು ದುಡ್ಡೇನು ಬರಲ್ಲ. ನೀವು ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವ್ಯೂಸು ನೋಡೋದ್ರಿಂದ ಮಾತ್ರ ನನಗೆ ದುಡ್ಡು ಬರೋದು. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ಸ್ ಮಾಡೋದ್ರಿಂದ ನನಗೆ ಯಾವುದೇ ಥರದ ದುಡ್ಡಂತೂ ಬರಲ್ಲ. ಇವಾಗ ಏನಂದರೆ, ಫಸ್ಟು ಯಾವ ಥರ ಅಂದರೆ ಸ್ಪ್ರೇ ಮಾಡೋದು ಹೇಗೆ ಅಂತ ನಾನು ಸ್ಪ್ರೇದು ವಾಟರ್ ತಯಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಹೇರ್ಸ್ಗೋಸ್ಕರ. ಫಸ್ಟು ಒಂದು ಕಪ್ಪಲ್ಲಿ ರೋಸ್ಮೇರಿ ಅಂತ ಸಿಗುತ್ತೆ. ಅದನ್ನು ನೀವು ಆನ್ಲೈನಲ್ಲಿ ತೆಗೆದುಕೋಬೋದು. ಅದನ್ನು 2 ಟೀ ಸ್ಪೂನಷ್ಟು ರೋಸ್ಮೇರಿನ ನೀವೊಂದು ಬೌಲಲ್ಲಿ ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಮೆಂತಿ ಕಾಳು. ಇದು 2 ಟೀ ಸ್ಪೂನ್ ಇದ್ದರೆ ಇದು 1 ಹಾಕಿ. ಇದು 2 ಇದು 1 ಅಂದರೆ ಅದರದ್ದು ಡಬಲ್ ರೋಸ್ಮೇರಿ ಇರಬೇಕಾದ್ರೆ. ಮೆಂತಿ ಕಾಳು ಎಷ್ಟು ತೊಗೊಂಡಿದ್ರೆ ಅದ್ರ ಡಬಲ್ ರೋಸ್ಮೇರಿ ಇರಬೇಕು. ಇವೆರಡನ್ನು ನೀವು ಒಂದು ಪಾತ್ರೆಯಲ್ಲಿ ನೆನೆ ಹಾಕ್ಬಿಡಿ. ನೀರು ಹಾಕಿಬಿಟ್ಟು ಅದು 1 ಗ್ಲಾಸ್ನಷ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ರಿ. ಓವರ್ನೈಟ್ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಕುದಿಯೋದಕ್ಕೆ ಕುದಿಸ್ಬಿಡಿ. ಒಂದು 5 ರಿಂದ 10 ನಿಮಿಷ ಬೇಯಿಸಿ ಆದಮೇಲೆ ನೀವು ಅದನ್ನು ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಒಂದು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಬಿಡಿ. ಹಾಕ್ಕೊಂಡಾದಮೇಲೆ ನೀವು ಫುಲ್ ತಲೆ ಬುಡಕ್ಕೆ ನೀಟಾಗಿ ನೀವು ಕ್ಲೀನಾಗಿ ಅಪ್ಲೈ ಮಾಡ್ಕೊಬೇಕು. ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು 2 ಅವರ್ಸ್ ಬಿಟ್ಟು ನೀವು ತಲೆ ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ ಒಂದು 2 ಸಲ ಅಥವಾ 3 ಸಲ ಮಾಡಿ ನೋಡಿ. ನಿಮ್ಮ ಕೂದಲು ಉದುರೋದು ಸಹ ಕಡಿಮೆ ಆಗ್ತದೆ, ಡ್ಯಾಂಡ್ರಫ್ ಕಡಿಮೆ ಆಗ್ತದೆ. ಆಮೇಲೆ ನಿಮ್ಮದು ಹೇರ್ಸ್ ಎಲ್ಲೆಲ್ಲಿ ಉದುರಿ ಅವು ಒಂಥರ ಬಿಡಿ ಬಿಡಿಯಾಗಿ ಬೊಕ್ತಲೆ ಕಾಣ್ತಾ ಇರ್ತದೆ ಅಲ್ಲಿ ಸಹ ಮತ್ತೆ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ. ಆಮೇಲೆ ನಿಮಗೆ ಯಾರಿಗೆ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವ್ರಿಗೂ ಸಹ ಉಪಯೋಗ ಮಾಡ್ಕೊಳ್ಳಿ, ಅವ್ರಿಗೂ ಶೇರ್ ಮಾಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದ.